ನಮಸ್ಕಾರ ಸ್ನೇಹಿತರೆ. ನಿಮ್ಗೆಲ್ಲ ನೆನಪಿರಬಹುದು, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಅದನ್ನ ಹೇಳಿ ಅನ್ನುವ ಜಡ್ಜ್ ಕೇಳಿದ್ದಂತಹ ಕೆಲವೇ ಸೆಕೆಂಡ್ಗಳ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ನಿನ್ನೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರ್ತಕ್ಕಂತ ರಾಘವನ್ ರವರು ಮಾಡಿರ್ತಕ್ಕಂತ ವಾದ ಇದೆಯಲ್ಲ, ಅದು ಹೆಚ್ಚು ಕಡಿಮೆ ಕೇಸ್ನ ದಿಕ್ಕನ್ನೇ ಬದಲಿಸ್ತಾ ಇದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಕ್ರಿಸ್ಪ್ ಆಗಿ, ಬ್ರೀಫ್ ಆಗಿ, ಆನ್ ದ ಪಾಯಿಂಟ್, ಖಡಕ್ ಆಗಿ ಸ್ನೇಹಮಯಿ ಕೃಷ್ಣ ಅವರ ಪರ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಾದ ಮಾಡಿದ ಲಾಯರ್ ಯಾರಪ್ಪ ಅಂದ್ರೆ ಅದು ರಾಘವನ್ ಅವರು. ಸ್ನೇಹಿತರೆ, ನಾವೆಲ್ಲ ಜನಸಾಮಾನ್ಯರು, ನಮಗೆ ಈ ಕಾನೂನು ಆರ್ಟಿಕಲ್ಸ್ ಸೆಕ್ಷನ್ಸ್ ಎಲ್ಲ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಮೊನ್ನೆ ನಾವು ಅಭಿಷೇಕ್ ಸಿಂಘ್ವಿ ಅವರ ವಾದ ಕೇಳಿದಾಗ, ಹೌದಲ್ವಾ, ಸಿದ್ದರಾಮಯ್ಯನವ್ರು ಏನ್ ತಪ್ಪು ಮಾಡಿದ್ದಾರೆ, ಇದರಲ್ಲಿ ಅವರ ಪಾತ್ರ ಏನೂ ಇಲ್ಲ, ಅವರು ಅಧಿಕಾರದಲ್ಲೇ ಇರಲಿಲ್ಲ ಈ ಘಟನೆಗಳು ಆದಾಗ ಅನ್ನುವ ಅನಿಸಿಕೆಗಳು ಸಹಜವಾಗಿ ನಮ್ಮಲ್ಲೂ ಮೂಡಿತ್ತು. ರಾಘವನ್ ಅವರ ವಾದ ಕೇಳಿದ್ಮೇಲೆ ಸಿದ್ದರಾಮಯ್ಯನವರು ತಪ್ಪು ಮಾಡಿಬಿಟ್ರ? ನಿಜಕ್ಕೂ ಈ ಕೇಸ್ ನಲ್ಲಿ ಅವರ ಇನ್ಫ್ಲೂಯೆನ್ಸ್ ಇದೆಯಾ? ಸಿಎಂ ಕುರ್ಚಿಗೆ ಕಂಟಕ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈಗ ಹೌದು ಅನ್ಸೋದಿಕ್ಕೆ ಶುರುವಾಗಿದೆ. ಸ್ನೇಹಿತರೆ, ಒಂದು ವಿಚಾರ ನೀವು ನೆನ್ಪಿಟ್ಕೋಬೇಕು, ಆದ್ರೆ ಜಡ್ಜ್ಗೆ ಇದ್ಯಾವುದೂ ಅಸಾಮಾನ್ಯ ಅಲ್ಲ. ಅವರು ಸಮಚಿತ್ತದಿಂದ ಪರ ಮತ್ತು ವಿರೋಧ ವಾದಗಳನ್ನು ಆಲಿಸ್ತಾರೆ. ಆದ್ರೆ ಜಡ್ಜ್ಮೆಂಟ್ ಕೊಡುವಾಗ ಯಾವುದು ಸರಿನೋ, ನ್ಯಾಯಸಮ್ಮತ ಯಾವ್ದಾಗಿರುತ್ತೋ ಅದನ್ನೇ ಕೊಡೋದು. ಆದ್ರೆ ಒಂದಂತೂ ಸ್ಪಷ್ಟ, ಅಭಿಷೇಕ್ ಮನೋಜ್ ಸಿಂಘ್ವಿ ಮತ್ತು ರಾಘವನ್ ಅವರ ವಾದನ ಕಂಪೇರ್ ಮಾಡಿ ನೋಡಿದಾಗ ಈಗ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಅನ್ನಿಸತೊಡಗಿದೆ. ರಾಘವನ್ ಅವರ ವಾದಕ್ಕೆ ಹೆಚ್ಚು ಕಡಿಮೆ ತಂಡ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ ಪರ ವಕೀಲರು. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ, ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಾಘವನ್ ಅವರು ಇಲ್ಲಿ ರೂಟ್ ಕಾಸ್ ನ ಹಿಡಿದಿದ್ದಾರೆ ನೋಡಿ. ಸಿದ್ದರಾಮಯ್ಯ ಅವರ ಪತ್ನಿಗೆ ಗಿಫ್ಟ್ ಡೀಡ್ ಆಗಿ ಬಂದಂತಹ ಜಮೀನು ದೇವರಾಜು ಅವರದ್ದು ಅಂತ ಹೇಳಲಾಗ್ತಾ ಇತ್ತು, ಹೌದಾ? ಆದ್ರೆ ಇದು ದೇವರಾಜುಗೆ ಸೇರಿದ್ದಲ್ಲ, ಇದು ನಿಂಗನ ಜಮೀನು. ನಿಂಗನಿಂದ ದೇವರಾಜು, ಮೈಲಾರ, ಮಲ್ಲಯ್ಯ ಅವರಿಗೆ ಬಂದಿದ್ದು. ಅದರಲ್ಲಿ ದೇವರಾಜು, ಮೈಲಾರ, ಮಲ್ಲಯ್ಯ ಈ 3 ಜನ ಸೇರಿ ಅದನ್ನ ಮೈಲಾರಯ್ಯನಿಗೆ ಆ ಜಮೀನನ್ನ ಬರೆದು ಕೊಟ್ಟಿರೋದು. ಇಷ್ಟು ದಿವಸ ಏನ್ ವಾದ ಇತ್ತು? ದೇವರಾಜು ಅನ್ನುವರಿಂದ ಜಮೀನನ್ನ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡಿದ್ರು, ಅದನ್ನ ಸಿದ್ದರಾಮಯ್ಯ ಅವರ ಪತ್ನಿಗೆ ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ರು ಅನ್ನೋದು. ಆದ್ರೆ ಇದು ಜಮೀನು ದೇವರಾಜು ಅವರದ್ದೇ ಅಲ್ಲ ಅಂದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡೋ ಪ್ರಶ್ನೆ ಎಲ್ಲಿಂದ ಬಂತು? ಈ ಪಾಯಿಂಟ್ ನ ಹಿಡಿದು ಈಗ ಸ್ನೇಹಮಯಿ ಕೃಷ್ಣ ಪರ ವಕೀಲರು ರಾಘವನ್ ಅವರು ವಾದ ಮಂಡನೆ ಮಾಡಿದ್ದು. ತನ್ನದಲ್ಲದೆ ಇರೋ ಜಮೀನು ಅಂದ್ರೆ ದೇವರಾಜು ಅವರದಲ್ಲದೆ ಇರೋ ಜಮೀನು ಡಿನೋಟಿಫಿಕೇಶನ್ ಆಗುತ್ತೆ, ಅದಾದ ಮೇಲೆ ಮತ್ತೆ ಕೃಷಿ ಜಮೀನಾಗಿ ಮಾರ್ಪಾಟ್ ಆಗುತ್ತೆ. ಅದು ಹೇಗೆ ಸಾಧ್ಯ? ಇದು ಮ್ಯಾಜಿಕ್ಕು ಅಂತೆಲ್ಲ ದೂರುದಾರರ ಪರ ವಕೀಲರು ವಾದ ಮಾಡಿದ್ರು. ಇದು ಕೇವಲ ಮೂಡಾದಲ್ಲಿ ಆಗ್ತಕ್ಕಂತ ಮ್ಯಾಜಿಕ್ ಮಾತ್ರ ಅಂತ ಸ್ಪಷ್ಟವಾಗಿ ಒತ್ತಿ ಒತ್ತಿ ವಾದ ಮಾಡಿದ್ರು ದೂರುದಾರರ ಪರ ವಕೀಲರು. ಹಳೆಯ ಕಾನೂನಿನ ಪ್ರಕಾರ 60-40 ನಲ್ಲಿ 2 ನಿವೇಶನ, ಹಬ್ಬಬ್ಬ ಅಂದ್ರೆ 2 ನಿವೇಶನ ಕೊಡೋದಕ್ಕೆ ಮಾತ್ರ ಸಾಧ್ಯ. 3 ಎಕರೆಗಿಂತ ಜಾಸ್ತಿ ಜಮೀನನ್ನ ಇಲ್ಲಿ ಅಕ್ವೈರ್ ಮಾಡಿರೋದ್ರಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ 4800 ಚದರ ಅಡಿಗಳಷ್ಟು ಪರಿಹಾರವನ್ನು ಕೊಡಬಹುದಾಗಿತ್ತು. ಅದಕ್ಕಿಂತ ಹೆಚ್ಚು ಕಾನೂನಿನಲ್ಲಿ ಯಾವುದೇ ಪ್ರಾವಧಾನ್ಯ ಇಲ್ಲ, ಸಾಧ್ಯನೇ ಇಲ್ಲ. ಅದು ಹೇಗೆ ಸಿದ್ದರಾಮಯ್ಯನವರ ಪರ ಅರ್ಜಿ ಬಂದ ತಕ್ಷಣ ಕ್ಷಾಕಿರಣದ ವೇಗದಲ್ಲಿ 14 ಸೈಟ್ಗಳು ಅಲಾಟ್ ಆಯ್ತು, ಅದು ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ. ಇದು ಒಂದು ವಿಚಾರ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ, ಸಿದ್ದರಾಮಯ್ಯನವರ ಪರ ವಕೀಲರಾದ ಅಭಿಷೇಕ್ ಮನೋಜ್ ಸಿಂಘ್ವಿ ಏನ್ ಹೇಳ್ತಾ ಇದ್ರು, ಒಂದು ಸಿಗ್ನೇಚರ್ ಆದ್ರೂ ತೋರಿಸಿ, ಇದರಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಏನಿದೆ, ಅವರೇನು ಅಧಿಕಾರದಲ್ಲಿ ಇದ್ರ, ಅನವಶ್ಯಕವಾಗಿ ಅವರ ಹೆಸರನ್ನು ಇದರಲ್ಲಿ ತಳುಕು ಹಾಕಲಾಗ್ತಾ ಇದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಿದ್ರು. ಇದಕ್ಕೂ ಸಹ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಈ ಎಲ್ಲ ಜಮೀನಿಗೆ ಸಂಬಂಧಪಟ್ಟ ಘಟನಾವಳಿಗಳು ಘಟಿಸಿದಾಗ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೆ ಒಂದಲ್ಲ ಒಂದು ಪ್ರಭಾವಿ ಸ್ಥಾನದಲ್ಲೇ ಇದ್ರು, ಹುದ್ದೆನಲ್ಲೇ ಇದ್ರು. ಇದು ಡಿನೋಟಿಫಿಕೇಶನ್ ಆಗಿದ್ದು 2004ರಲ್ಲಿ. ಆಗ ಸಿದ್ದರಾಮಯ್ಯನವರು DCM ಆಗಿದ್ರು. ಅಷ್ಟೇ ಅಲ್ಲದೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸಿದ್ದರಾಮಯ್ಯನವರೇ ಆಗಿದ್ರು ಆಗ. ಹೀಗಿದ್ದಾಗ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ವಾ? ನೀವೇ ಹೇಳಿ, ಯಾಕೆ ಸಾಧ್ಯ ಇಲ್ಲ? 2017ರಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ರು, 2018ರಲ್ಲಿ CM ಆಗಿದ್ರು. ಅಂದ್ರೆ ಇಲ್ಲಿ ರಾಘವನ್ ಅವರು ಏನ್ ಸಾಬೀತು ಮಾಡಕ್ ಹೊರಟಿದ್ರಪ್ಪ ಅಂದ್ರೆ, ಜಮೀನು ಡಿನೋಟಿಫಿಕೇಶನ್ ಇಂದ ಹಿಡಿದು ಜಮೀನು ಖರೀದಿ, ಅದನ್ನ ಗಿಫ್ಟ್ ಡೀಡ್ ಆಗಿ ಕೊಟ್ಟಿದ್ದು, ಮೂಡಾದವರು ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದು, ಸಿದ್ದರಾಮಯ್ಯನವರ ಪತ್ನಿ ನನಗೆ 50-50 ಅನುಪಾತದಲ್ಲೇ ಪರಿಹಾರ ಬೇಕು ಅಂತ
ಅರ್ಜಿ ಸಲ್ಲಿಸಿದ್ದು. ಈ ಎಲ್ಲ ಘಟನಾವಳಿಗಳಾದಾಗ ಸಿದ್ದರಾಮಯ್ಯನವರು ಒಂದಲ್ಲ ಒಂದು ಹುದ್ದೆನಲ್ಲಿ ಇದ್ರು, ಅಂದ್ರೆ ಅಧಿಕಾರದಲ್ಲಿ ಇದ್ರು. ಆ ಪ್ರಭಾವನ ಈ 14 ಸೈಟ್ಗಳ ಅಲಾಟ್ಮೆಂಟ್ ನಲ್ಲೂ ಸಹ ಬೀರಿದ್ದಾರೆ. ಇದು ತನಿಖೆಯಿಂದ ಹೊರಬರುತ್ತೆ. ಹಾಗಾಗಿ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇದನ್ನ ನೀವು ಎತ್ತಿ ಹಿಡಿಬೇಕು ಅಂತ ವಾದ ಮಾಡಿದ್ರು ವಕೀಲ ರಾಘವನ್ ಅವರು. 60-40 ಅನುಪಾತದಲ್ಲಿ ಮೋಡ ಪರಿಹಾರ ನೀಡೋದಕ್ಕೆ ಸಿದ್ಧವಿದ್ರೂ ಸಹ ಸಿದ್ದರಾಮಯ್ಯನವರ ಪತ್ನಿ ಅದಕ್ಕೆ ಒಪ್ಪಲಿಲ್ಲ. 50-50 ಅನುಪಾತದಲ್ಲೇ ಸೈಟ್ ಕೊಡಬೇಕು ಅಂತ ಆಟಕ್ಕೆ ಬಿದ್ದಿದ್ರು. ಹಾಗಾಗಿ ಅವರಿಗೆ 14 ಸೈಟ್ಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಅದರ ಬೆಲೆ ಸುಮಾರು 54 ಕೋಟಿ ರೂಪಾಯಿ. ಇದು ಒಂಥರ ಸುಣ್ಣ ಕೊಟ್ಟು ಬೆಣ್ಣೆ ತಗೊಂಡಂಗಾಯ್ತು. ಕೆಸರೆ ಗ್ರಾಮದಲ್ಲಿರ್ತಕ್ಕಂತಹ ಜಮೀನಿನ ಬೆಲೆ ಸುಣ್ಣದ್ದು. ಮೂಡ ಇವರಿಗೆ ಕೊಟ್ಟಿರ್ತಕ್ಕಂಥ 14 ಸೈಟ್, ಅದು ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ 14 ಸೈಟ್ಗಳ ಬೆಲೆ ಬೆಣ್ಣೆಯದ್ದು. ಎಲ್ಲಿಂದ ಎಲ್ಲಿಗೆ ಹೋಲಿಕೆ? ನಾವು ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಮಾಡಬಹುದು. ಆಪಲ್ ನ ನಾವು ಟೊಮ್ಯಾಟೊ ಜೊತೆಗೆ ಕಂಪ್ಯಾರಿಸನ್ ಮಾಡೋದಿಕ್ಕಾಗುತ್ತಾ? ಒಂದು ವೇಳೆ ಸಿದ್ದರಾಮಯ್ಯನವರ ಪತ್ನಿಗೆ ಕೆಸರೆ ಗ್ರಾಮದಲ್ಲಿ 14 ಸೈಟು ಕೊಟ್ಟಿದ್ರು ಅಂತಾನೆ ತಿಳ್ಕೊಳ್ಳಿ, ಇದು ಇಷ್ಟು ದೊಡ್ಡ ವಿವಾದ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಆದ್ರೆ ಅವರು ಪಡೆದಿರ್ತಕ್ಕಂಥ ಸೈಟುಗಳು ಪ್ರತಿಷ್ಠಿತ ಮೈಸೂರಿನ ಬಡಾವಣೆದು. ಈಗ ಅದರ ವ್ಯಾಲ್ಯೂ ಕೋಟ್ಯಂತರ ರೂಪಾಯಿ. ಸಹಜವಾಗಿ ಪ್ರಶ್ನೆ ಏಳುತ್ತೆ. ಇದನ್ನೇ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಎತ್ತಿರೋದು. ಜಾಗನೇ ಇವ್ರದಲ್ಲ, ದೇವರಾಜುಗೂ ಆ ಜಾಗಕ್ಕೂ ಸಂಬಂಧನೇ ಇಲ್ಲ. ಪರಿಸ್ಥಿತಿ ಹೀಗಿರುವಾಗ ಮಲ್ಲಿಕಾರ್ಜುನ ಸ್ವಾಮಿ ಅವರು ದೇವರಾಜು ಅವರಿಂದ ಜಮೀನ ಕೊಂಡ್ಕೊಳ್ಳೋದಾದ್ರೂ ಹೇಗೆ? ಇದೆಲ್ಲ ಕಪೋಲ ಕಲ್ಪಿತ. ಇಲ್ದೇ ಇರೋ ಜಮೀನಿಗೆ 14 ಸೈಟ್ಗಳನ್ನು ಪಡೆದು ಅಕ್ರಮ ಮಾಡಿದ್ದಾರೆ ಅನ್ನೋದು ವಕೀಲ ರಾಘವನ್ ಅವರ ವಾದ. ಯಾರ್ದೋ ಜಾಗ, ಯಾರೋ ಅರ್ಜಿ ಹಾಕ್ತಾರೆ, ಅದನ್ನ ಇನ್ಯಾರಿಗೋ ಗಿಫ್ಟ್ ಕೊಡ್ತಾರೆ. ಇದು ನಮ್ದು ಜಾಗ ಅಂತೇಳಿ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳನ್ನು ಪರಿಹಾರ ಪಡೆದಿದ್ದಾರೆ. ಇದನ್ನೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೇಳಿದ್ರೆ ಕೊಟ್ಬಿಡ್ತಾ ಇದ್ರ 14 ಸೈಟ್ಗಳನ್ನ. ಆಗ ಮೂಡಾದವರು ಕೇಳ್ತಾ ಇದ್ದಂತ ಪ್ರಥಮ ಪ್ರಶ್ನೆ, ಈ ಜಮೀನು ನಿನ್ನ ಮಾಲೀಕತ್ವನ ಫಸ್ಟ್ ಸಾಬೀತು ಮಾಡು ಅಂತ ಮೂಡ ಅಧಿಕಾರಿಗಳೇ ಕೇಳ್ತಾ ಇದ್ರು. ಈ ಪ್ರಕರಣದಲ್ಲಿ ಪ್ರಭಾವಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಇಲ್ದೇ ಇರೋ ಭೂಮಿಗೆ 14 ಸೈಟ್ಗಳನ್ನು ಮಂಜೂರು ಮಾಡಲಾಗಿದೆ. ಜಮೀನಿನ ಮೂಲ ಮಾಲೀಕತ್ವದ ಹಕ್ಕಿರೋದು ಮೈಲಾರಯ್ಯನಿಗೆ. ಆದ್ರೆ ಇಲ್ಲಿ ಹೆಸರು ಬಂದಿದ್ದು ದೇವರಾಜು ಅವ್ರದ್ದು. ಸಿದ್ದರಾಮಯ್ಯನವರ ಕುಟುಂಬದ ಜಾಗದಲ್ಲಿ ಬೇರೆ ಯಾವುದೇ ಸಾಮಾನ್ಯ ವ್ಯಕ್ತಿ ಇದ್ದಿದ್ರೆ ಕೆಸರೆ ಗ್ರಾಮದಲ್ಲಿ ವಶಪಡಿಸಿಕೊಂಡ ಜಮೀನಿಗೆ ಪರಿಹಾರವಾಗಿ ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ 14 ಸೈಟ್ ನ ಕೊಟ್ಟು ಬಿಡ್ತಾ ಇದ್ರ. ಇದರಲ್ಲಿ ಅಕ್ರಮ ಆಗಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಲ್ವಾ? ತನಿಖೆ ಮಾಡೋದಿಕ್ಕೆ ಇನ್ನು ಎಷ್ಟು ಅಂಶಗಳು ಕಾರಣ ಬೇಕು? ತನಿಖೆಯನ್ನು ಮಾಡೋದ್ರಿಂದ ಅಥವಾ ತನಿಖೆಯನ್ನು ಎದುರಿಸೋದ್ರಿಂದ ಏನಾಗುತ್ತೆ? ಹಾಗಾಗಿ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ನೀವು ಅದನ್ನ ಎತ್ತಿಡಿಬೇಕು ಅಂತೇಳಿ ವಕೀಲ ರಾಘವನ್ ಅವರು ವಾದ ಮಂಡಿಸಿದ್ದಾರೆ. ಸ್ನೇಹಿತರೆ, ಇನ್ನೂ ಕ್ಲಾರಿಟಿಯಿಂದ ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ಜಡ್ಜು ವಕೀಲರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರಪ್ಪ ಅಂದ್ರೆ, ಮೂಡ ಕೇಸ್ ನಲ್ಲಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಏನಾದ್ರೂ ಡೈರೆಕ್ಟ್ ಎವಿಡೆನ್ಸ್ ಇದೆಯಾ ಅಂತ. ಅದು ಸಹಜ ಕೂಡ. ಈ ಕ್ಷಣಕ್ಕೆ ಡೈರೆಕ್ಟ್ ಎವಿಡೆನ್ಸ್ ಸಿದ್ದರಾಮಯ್ಯ ಅವರ ವಿರುದ್ಧ ಇಲ್ಲ. ಆದ್ರೆ ವಕೀಲ ರಾಘವನ್ ಅವರು ಕನ್ವಿನ್ಸ್ ಮಾಡೋದ್ರಲ್ಲಿ ಮೇಲ್ನೋಟಕ್ಕೆ ಸಕ್ಸಸ್ ಆಗಿರುವ ರೀತಿ ಕಂಡು ಬರ್ತಾ ಇದೆ. ಅವ್ರು ಹೇಳಿರ್ತಕ್ಕಂಥ ಈ 3 ಪಾಯಿಂಟ್ಗಳು ಜಡ್ಜ್ ಕೊಡೋ ಜಡ್ಜ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆದೇ ಆಗುತ್ತೆ. ಜಮೀನು ದೇವರಾಜು ಅವರದ್ದಲ್ಲ. ಹಾಗಾದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹೆಂಗೆ ಕೊಂಡ್ಕೊಂಡ್ರು ಅನ್ನೋ ಪಾಯಿಂಟ್ ಬರುತ್ತೆ. ಎರಡನೇದು, ಯಾವುದೇ ಸಾಮಾನ್ಯ ವ್ಯಕ್ತಿ ಈ ತರದ 14 ಸೈಟ್ ಪಡೆಯೋದಿಕ್ಕೆ ಸಾಧ್ಯನಾ? ಮೂಡ ಕೇಳ್ತಾ ಇದ್ದ ಪ್ರಥಮ ಪ್ರಶ್ನೆ, ನಿನ್ನ ಜಮೀನಿನ ಮಾಲೀಕತ್ವನ ಸಾಬೀತು ಮಾಡು ಅಂತ. ಇದು ಸಹ ವ್ಯಾಲಿಡ್ ಆಗಿದೆ. ಇನ್ನ ಮೂರನೇದಾಗಿ, ಸಿದ್ದು ಪರ ವಕೀಲರು ಏನ್ ಹೇಳಿದ್ದಾರೆ, ಈ ಎಲ್ಲ ಘಟನಾವಳಿಗಳು ನಡೆದಾಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲೇ ಇರ್ಲಿಲ್ಲ ಅಂತ. ಇದು ಸುಳ್ಳು ಅಂತ ಸಹ ಸಾಬೀತು ಮಾಡಿದ್ದಾರೆ ವಕೀಲ ರಾಘವನ್ ಅವರು. ರಾಜ್ಯಪಾಲರು ಸಹ ತನಿಖೆಗೆ ಆದೇಶ ಕೊಟ್ಟಿರೋದೇ ಈ ಪಾಯಿಂಟ್ ಗಳ ಆಧಾರದ ಮೇಲೆ. ಹಾಗಾಗಿ ತನಿಖೆ ಮಾಡುವ ಅವಶ್ಯಕತೆ ಇದೆ ಅನ್ನೋದು ರಾಘವನ್ ಅವರ ವಾದ. ನಿಮಗೇನನ್ಸುತ್ತೆ? ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.